ಸ್ನೇಹಿತರೆ, ನಮಸ್ಕಾರ. ಆಕೆ ಕನ್ನಡದ ಪ್ರಖ್ಯಾತ ನಟಿ. ಕನ್ನಡದ ಬಹುತೇಕ ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಕೂಡ ನಟಿಸಿದಂಥ ನಟಿ. ಸದ್ಯಕ್ಕೆ ಕನ್ನಡದಲ್ಲಿ ಯಾವುದೇ ಸೀರಿಯಲ್ ಅಥವಾ ಸಿನಿಮಾದಲ್ಲಿ ನಟಿಸದೆ ಮತ್ತು ಕರ್ನಾಟಕದಲ್ಲಿ ವಾಸವಿರದೆ ಹೈದರಾಬಾದ್ನಲ್ಲಿ ವಾಸವಿದ್ದಂತಹ ನಟಿ ಮದುವೆ ಆದ ಬಳಿಕ ಅಲ್ಲೇ ಸೆಟ್ಲ್ ಆಗಿದ್ರು. ಆದರೆ ತನ್ನ ಸೌಂದರ್ಯದ ಮೂಲಕ, ತನ್ನ ನಟನೆಯ ಮೂಲಕ ಕನ್ನಡದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದಂತಹ ಮತ್ತು ಜನಪ್ರಿಯ ಸೀರಿಯಲ್ಗಳಲ್ಲೇ ನಟಿಸಿದಂತಹ ನಟಿ ಆದರೂ ಕೂಡ ಈಕೆ ಅಲ್ಲಿಗೆ ಹೋಗಿದೆ. ಯಾಕೆ ಅಲ್ಲಿ ಈ ರೀತಿಯಾಗಿ ಅಂಥದ್ದೊಂದು ಕೆಟ್ಟ ನಿರ್ಧಾರವನ್ನು ಆಕೆ ತೆಗೆದುಕೊಂಡಿದೆ? ಯಾಕೆ ಸಹಜವಾಗಿ ಭಾನುವಾರ ಬಂದಂಥ ಇದೊಂದು ಸುದ್ದಿ ಎಂಥವರನ್ನಾದರೂ ಕೂಡ ದಿಗ್ಭ್ರಮೆಗೆ ದೂಡಿತು ಕೂಡ. ಶೋಭಿತಾ ಶಿವಣ್ಣ ಅನ್ನುವಂಥ ನಟಿ ಹೀಗಾಗ್ಬಿಟ್ರಂತೆ ಅಂತೇಳಿ ಹೇಳಿದ ತಕ್ಷಣ ಎಲ್ರಿಗೂ ಕೂಡ ಒಂದು ಅನುಮಾನ. ಮಧ್ಯಾಹ್ನನೇ ಈ ಸುದ್ದಿ ಬರುತ್ತೆ, ಬಟ್ ಸಂಜೆವರೆಗೂ ಕೂಡ ಯಾರಿಗೂ ಕೂಡ ಈ ಸುದ್ದಿಯನ್ನು ಹೊಡೆಯೋದಕ್ಕೆ ಅಥವಾ ಈ ಸುದ್ದಿಯನ್ನು ಬ್ರೇಕ್ ಮಾಡೋದಕ್ಕೆ ಸ್ವಲ್ಪ ಡೌಟೇ. ಯಾಕಂತ ಹೇಳಿದ್ರೆ ಸತ್ಯನೇ ಗೊತ್ತಿಲ್ಲ ಅಲ್ವಾ ಅಂತೇಳಿ. ಇನ್ನು ಅವರ ಆಪ್ತ ವಲಯದಲ್ಲಿ ಕೇಳಿದ್ರೆ ಸಾಧ್ಯನೇ ಇಲ್ಲ ರೀ, ಶೋಭಿತಾ ಶಿವಣ್ಣ ಅಂತ ಹೆಣ್ಮಗಳು ಅಲ್ವೇ ಅಲ್ಲ, ಸಿಕ್ಕಾಪಟ್ಟೆ ಧೈರ್ಯವಂತೆ. ಮತ್ತು ಬೇರೆ ಯಾರಾದರೂ ಈ ರೀತಿಯಾಗಿ ಒಂದು ನಿರ್ಧಾರವನ್ನು, ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದನ್ನು ಖಂಡಿಸ್ತಿದ್ದ ಆಕೆ ಕೊನೆಗೆ ಅಂಥದ್ದೇ ನಿರ್ಧಾರವನ್ನು ತೆಗೆದುಕೊಳ್ತಾಳೆ, ತನ್ನ ಬದುಕನ್ನು ಅಂತ್ಯ ಮಾಡ್ಕೊಳ್ತಾಳೆ ಅಂತ ಹೇಳಿದ್ರೆ ಇಂಪಾಸಿಬಲ್ ಅಂತೇಳಿ ಹೇಳಿದರು. ಬಟ್ ಸ್ವಲ್ಪ ಹೊತ್ತಕ್ಕಾದ್ಮೇಲೆ ಇದು ನಿಜ ಅಂತೇಳಿ ಗೊತ್ತಾಗುತ್ತೆ. ಆಗ ಕಾರಣವನ್ನು ಹುಡುಕ್ತಾ ಹೋದಾಗ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಹೋಗುತ್ತೆ. ಹಾಗಾದರೆ ನಟಿ ಶೋಭಿತಾ ಶಿವಣ್ಣ ಇಂಥದ್ದೊಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಕಾರಣ ಏನು? ಆಕೆ ಅಲ್ಲಿ ಹೈದರಾಬಾದ್ನಲ್ಲಿ ಹೋಗಿ ಸೆಟ್ಲ್ ಆಗಿದೆ. ಅಸಲಿಗೆ ಆಕೆಯ ಬದುಕಲ್ಲಿ ಆದಂತಹ ದುರಂತಗಳೇನೋ, ಕನ್ನಡದಲ್ಲಿ ಆಕೆ ನಟಿಸಿದಂತಹ ಧಾರಾವಾಹಿ ಸಿನಿಮಾಗಳು ಯಾವುವು, ಅಸಲಿಗೆ ಕೊನೆ ಕ್ಷಣ ಹೇಗಿತ್ತು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಕನ್ನಡದ ಬ್ರಹ್ಮಗಂಟು ಸೀರಿಯಲ್ನ ನಟಿ ಶೋಭಿತಾ ಶಿವಣ್ಣ ದುರಂತ್ಯವಾದಂಥ ಅಂತ್ಯವನ್ನು ಕಂಡಿದ್ದಾರೆ. ಕಿರುತೆರೆಯಲ್ಲಿ ನಟಿಸಿ ಕನ್ನಡಿಗರ ಮನೆ ಮಾತಾಗಿದ್ದಂಥ ಶೋಭಿತಾ ಇನ್ನೂ ನೆನಪು ಮಾತ್ರ. ಶೋಭಿತಾ ಶಿವಣ್ಣ ಇನ್ನಿಲ್ಲ ಅನ್ನುವಂಥ ಸುದ್ದಿ ಕೇಳಿ ಕನ್ನಡ ಕಿರುತೆರೆಯ ನಟ, ನಟಿಯರು ಮತ್ತು ವೀಕ್ಷಕರು ಕೂಡ ಶಾಕ್ನಲ್ಲಿದ್ದಾರೆ. ಹಾಸನದ ಸಕಲೇಶ್ಪುರ ಮೂಲದ ನಟಿ ಶೋಭಿತಾ ಕೃಷ್ಣ ರುಕ್ಮಿಣಿ ಧಾರಾವಾಹಿಯ ಮೂಲಕ ಬಣ್ಣದ ಲೋಕಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಬಳಿಕ ಮೀನಾಕ್ಷಿ ಮದುವೆ ಸೇರಿ ಹಲವು ಧಾರಾವಾಹಿಗಳಲ್ಲಿ ನಟಿಸಿ ಕಿರುತೆರೆಯಲ್ಲಿ ತಮ್ಮದೇ ಆದಂಥ ಸ್ಥಾನವನ್ನು ಗಿಟ್ಟಿಸ್ಕೊಳ್ತಾರೆ. ಕಿರುತೆರೆಯ ಜೊತೆಗೆ ಸಿನಿಮಾಗಳಲ್ಲೂ ಕೂಡ ನಟಿಸಿದಂಥ ಈಕೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅದರಲ್ಲೂ ಈಕೆಗೆ ಬದುಕಿನ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಮತ್ತು ಈಕೆಗೆ ಒಂದು ಹೆಸರನ್ನು ತಂದುಕೊಟ್ಟಂಥ ಸೀರಿಯಲ್ ಯಾವುದು ಅಂತ ಹೇಳಿ ಕೇಳಿದ್ರೆ ಅದು ಬ್ರಹ್ಮಗಂಟು ಸೀರಿಯಲ್. ಹೌದು, ಹಲವು ಧಾರಾವಾಹಿಗಳಲ್ಲಿ ನಟಿಸಿ ಸೈ ಎನಿಸ್ಕೊಂಡಿದ್ದಂಥ ನಟಿಗೆ ಶೋಭಿತಾ ಶಿವಣ್ಣಗೆ ಬ್ರಹ್ಮಗಂಟು ಧಾರಾವಾಹಿಯ ಮೂಲಕ ವಿಪರೀತವಾದಂಥ ಜನಪ್ರಿಯತೆ ಸಿಕ್ಕಿತ್ತು. ಸೀರಿಯಲ್ನಲ್ಲಿ ಪಿಂಕಿ ಅನ್ನುವಂಥ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂಥ ಶೋಭಿತಾ ತಮ್ಮ ನಟನೆಯ ಮೂಲಕವೇ ಎಲ್ಲರ ಹೃದಯವನ್ನು ಗೆದ್ದಿದ್ರು. ನಟಿ ಶೋಭಿತಾ ಕೇವಲ ಕನ್ನಡ ಕಿರುತೆರೆ ಮಾತ್ರವಲ್ಲದೆ ಬೆಳ್ಳಿ ತೆರೆಯಲ್ಲೂ ಕೂಡ ಮಿಂಚನ್ನು ಹರಿಸಿದರು. ವಂದನಾ, ಅಟೆಂಪ್ಟ್ ಟು ಮರ್ಡರ್, ಜಾಕ್ಪಾಟ್, ಇಂಥ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ರು ಕೂಡ. ಅಲ್ಲದೆ ತೆಲುಗಿನ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದರು. ಶೋಭಿತಾ ಶಿವಣ್ಣ ಅವರು 2023 ಮೇನಲ್ಲಿ ಹೈದರಾಬಾದ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಸುಧೀರ್ ಅನ್ನುವಂತಹ ವ್ಯಕ್ತಿಯ ಜೊತೆಗೆ ಮದುವೆಯನ್ನು ಆಗ್ತಾರೆ. ಅಲ್ಲೇ ಮದುವೆಯಾಗಿ ಅಲ್ಲೇ ಸೆಟ್ಲ್ ಆಗ್ತಾರೆ ಕೂಡ. ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಬಳಿಕ ನಟನೆಯಿಂದ ಅಂತರವನ್ನು ಕಾಯ್ದುಕೊಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದರೂ ಕೂಡ ಎಲ್ಲೂ ಕೂಡ ತಮ್ಮ ಪತಿಯ ಬಗ್ಗೆ ಸುಳಿವನ್ನು ಬಿಟ್ಟುಕೊಟ್ಟಿರಲಿಲ್ಲ ಶೋಭಿತಾ ವಿಚಾರವಾಗಿ ಇಂಥದ್ದೊಂದು ಸುದ್ದಿ ಯಾವಾಗ ಹೊರಗಡೆ ಬಂತು, ಈ ರೀತಿಯಾಗಿ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋಂಥ ಸುದ್ದಿ ಯಾವಾಗ ಹೊರಗಡೆ ಬಂತು, ಸಹಜವಾಗಿ ಎಲ್ರಿಗೂ ಕೂಡ ಒಂದಷ್ಟು ಅನುಮಾನಗಳು ಮೂಡ್ತವೆ. ಏನಾಯಿತು ಏನು ಅನ್ನುವಂಥದ್ದು. ಇನ್ನು ಈಕೆ ಮದುವೆ ಆದಂತಹ ವ್ಯಕ್ತಿಯ ಬಗ್ಗೆನೂ ಕೂಡ ಹೆಚ್ಚು ಮಾಹಿತಿ ಇಲ್ಲ. ಕಾರಣ ಆ ವ್ಯಕ್ತಿ ಹೈದರಾಬಾದ್ ಮೂಲದವನು ಅನ್ನುವಂಥದ್ದು. ಬೇಸಿಕ್ಕಾಗಿ ಒಂದಷ್ಟು ಇನ್ಫಾರ್ಮೇಷನ್ಸ್ ಇದೆ. ಶೋಭಿತಾ ಶಿವಣ್ಣ ಅವರು ಸುಧೀರ್ ಅನ್ನೋರ ಜೊತೆಗೆ ಮದುವೆ ಆಗಿದ್ದರು. ಹೈದರಾಬಾದ್ನ ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಿದ್ದಂಥ ಸುಧೀರು ಇಬ್ಬರು ಕೂಡ ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ರು ಅಂತೇಳಿ. ಮದುವೆ ಆದ ಬಳಿಕ ಎಲ್ಲೂ ಕೂಡ ಕನ್ನಡಕ್ಕೆ ರಿಲೇಟೆಡ್ ಆಗಿ ಕರ್ನಾಟಕದ ಯಾವುದೇ ಪ್ರಾಜೆಕ್ಟ್ ಇರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಇದು ಯಾವುದರಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಇನ್ಫ್ಯಾಕ್ಟ್ ಹಾಸನಕ್ಕೂ ಕೂಡ, ಸಕಲೇಶ್ಪುರಕ್ಕೂ ಕೂಡ ಆಕೆ ಬಂದಿದ್ದು ಕಡಿಮೆ ಅನ್ನುವಂಥ ಮಾತುಗಳಿದ್ದಾವೆ. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಈ ಬಗ್ಗೆನೇ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಆಕೆಗೆ ಫ್ರೀಡಮ್ ಅನ್ನೋದು ಬಹುಶಃ ದೂರದ ಬೆಟ್ಟವಾಗಿತ್ತು ಅಂತೇಳಿ. ಇವರ ಮದುವೆಯ ಸುಂದರ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಯಾವಾಗ ಮದುವೆ ಆಗಿದ್ರು ನೋಡಿ ಆವಾಗ. ಬಟ್ ಮದುವೆಗೆ ಕನ್ನಡದ ಬಹುತೇಕ ನಟ ನಟಿಯರು ಹೋಗಿರಲಿಲ್ಲ ಅನ್ನೋದು ಕೂಡ ವಾಸ್ತವ. ಇನ್ಕ್ಲೂಡಿಂಗ್ ಯುಕೆಯ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ನಟಿಸಿದಂತಹ ಭಾರತೀಯರು ಕೂಡ ಈ ಮದುವೆಗೆ ಹೋಗಿರಲಿಲ್ಲ ಅನ್ನೋದನ್ನು ಗಮನಿಸಬೇಕು.
ಹಾಗಾಗಿ ಈ ಮದುವೆ ಹೈದರಾಬಾದಲ್ಲಾಗಿದ್ದರಿಂದ ಹೆಚ್ಚು ಜನ ಹೋಗಲಿಲ್ಲ. ಆಮೇಲೆ ಪತಿಯ ಬಗ್ಗೆನೂ ಕೂಡ, ಈ ಸುಧೀರ್ ಬಗ್ಗೆನೂ ಕೂಡ ಹೆಚ್ಚಿಗೆ ಮಾಹಿತಿ ಯಾರ ಬಳಿಯೂ ಕೂಡ ಇಲ್ಲ. ಯಾರಾತ, ಎಲ್ಲಿಯವನು, ಯಾವ ರೀತಿಯಾದಂಥ ವ್ಯಕ್ತಿತ್ವ ಇದ್ದವನು, ಹೀಗೆ ಏನೂ ಕೂಡ ಇಲ್ಲ. ಇನ್ಫ್ಯಾಕ್ಟು ಈ ದುರ್ಘಟನೆ ನಡೆದಿದ್ದು ಕೂಡ ಇದೇ ಮನೆಯಲ್ಲಿ, ಯಾರು ಪತಿ ಮತ್ತು ಪತ್ನಿ ಇದ್ದಂತಹ ಮನೆಯಲ್ಲಿಯೇ. ಹೀಗಾಗಿಯೇ ಈಗ ಒಂದಷ್ಟು ಅನುಮಾನಗಳು, ನಿಗೂಢತೆಗಳು ಈ ಪ್ರಕರಣದ ಹಿಂದೆ ಈಗ ಸುಳಿತಾ ಇದ್ದಾವೆ. ಯಾಕಂತ ಹೇಳಿದ್ರೆ ನಟಿ ಶೋಭಿತಾ ಅಂತಹದೊಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಮಾನಸಿಕವಾಗಿ ಸಿಕ್ಕಾಪಟ್ಟೆ ನೊಂದಿರ್ತಾರೆ. ಅದಕ್ಕೆ ಕಾರಣನೂ ಕೂಡ ಇರಬೇಕಲ್ವಾ, ಏನದು ಅಂತೇಳಿ. ಅಸಲಿಗೆ ನಾನೀಗಾಗಲೇ ಹೇಳಿದಂತೆ ಶೋಭಿತಾ ಶಿವಣ್ಣವರು ಹಾಸನ ಜಿಲ್ಲೆ ಸಕಲೇಶಪುರ ಮೂಲದವರು. ಶೋಭಿತೆಗೆ ಒಟ್ಟು 3 ಅಕ್ಕಂದರು. 4 ಹೆಣ್ಣು ಮಕ್ಕಳ ಪೈಕಿ ಶೋಭಿತಾ ಶಿವಣ್ಣ ಅವರೇ ಚಿಕ್ಕವರು. ನಟಿಯಾಗಬೇಕು ಅನ್ನೋಂಥ ಆಸೆಯಿಂದ ಶೋಭಿತಾ ಹಾಸನದಿಂದ ಬೆಂಗಳೂರಿಗೆ ಬರ್ತಾರೆ. ಆರಂಭದಲ್ಲಿ PGಯಲ್ಲಿ ಇದ್ದು ಅಲ್ಲೇ ನೆಲೆಸ್ತಾರೆ ಕೂಡ. ಶೋಭಿತಾ ಶಿವಣ್ಣ ಅವರು ಕೃಷ್ಣ ರುಕ್ಮಿಣಿ ಸೀರಿಯಲ್ನ ಮೂಲಕ ಇಂಡಸ್ಟ್ರಿಗೆ ಎಂಟ್ರಿಯನ್ನು ಕೊಟ್ಟಿದ್ದರು. ಆನಂತರ ಹಲವು ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ನಟಿಸ್ತಾ ಹೋಗ್ತಾರೆ. ಕೆಲ ವರ್ಷಗಳ ಹಿಂದೆ ತಂದೆಯನ್ನು ಕಳ್ಕೊಂಡಿದ್ದಂಥ ಶೋಭಿತಾ ಅವರು ತಾಯಿಯ ಜೊತೆಗೆ ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ವಾಸವಿದ್ದರು. ನಟಿ ಶೋಭಿತಾ ಶಿವಣ್ಣನವರು ಅಕ್ಕನ ಗಂಡ ಸಂಬಂಧಿಕರನ್ನೇ ಮದುವೆ ಆಗಿದ್ದರು. ಅಂದರೆ ಯಾರೋ ದೂರದವ್ರನ್ನ ಮದುವೆ ಆಗಿದ್ದಲ್ಲ, ಅಕ್ಕನ ಗಂಡನ ಸಂಬಂಧಿಕರನ್ನೇ ಮದುವೆ ಆಗಿದ್ದರು. 2023ರಲ್ಲಿ ಹೈದರಾಬಾದ್ನ ಸಾಫ್ಟ್ವೇರ್ ಕಂಪನಿಯ ಉದ್ಯೋಗಿ ಈತ ಸುಧೀರ್, ಈಗಾಗಲೇ ಹೇಳಿದಲ್ಲ, ಅವ್ರ ಜೊತೆ ಮದುವೆ ಆಗಿದ್ದರು. ಶೋಭಿತಾ ಪತಿ ವರ್ಷದಲ್ಲಿ ಕೆಲ ತಿಂಗಳು ಅಮೆರಿಕ ಮತ್ತು ಕೆಲ ತಿಂಗಳು ಹೈದರಾಬಾದ್ನಲ್ಲಿ ಕೆಲಸ ಮಾಡ್ತಾರೆ ಅನ್ನೋಂಥ ಮಾಹಿತಿ ಇದೆ. ಶೋಭಿತಾ ಮತ್ತು ಪತಿ ಬೆಂಗಳೂರಿಗೆ ಶಿಫ್ಟ್ ಆಗೋದಕ್ಕೂ ಕೂಡ ಪ್ಲಾನನ್ನು ಮಾಡಿದರು. ಇದರ ಬಗ್ಗೆ ಡಿಸ್ಕಷನ್ಸ್ ಕೂಡ ಆಗಿತ್ತಂತೆ. ಮದುವೆಯ ನಂತರ ನಟನೆಯಿಂದ ದೂರವಿದ್ದಂಥ ಶೋಭಿತಾ ಕೆಲ ದಿನಗಳ ಹಿಂದೆ ನಾನು ಆ್ಯಕ್ಟಿಂಗನ್ನು ಮಿಸ್ ಮಾಡ್ಕೊಳ್ತಿದ್ದೇನೆ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಬೇಸರವನ್ನು ವ್ಯಕ್ತಪಡಿಸಿದ್ರಂತೆ. ಬಹುಶಃ ಅವರಿಗೆ ಒಂಟಿತನ ಹೆಚ್ಚಾಗಿ ಕಾಡ್ತಿತ್ತು ಅಂತೇಳಿ ಅನಿಸುತ್ತೆ. ಶೋಭಿತಾ ಬೆಂಗಳೂರಿಗೆ ಬಂದ ನಂತರ ಮತ್ತೆ ಆ್ಯಕ್ಟಿಂಗ್ ಶುರು ಮಾಡುವಂಥ ಪ್ಲಾನನ್ನು ಕೂಡ ಇಟ್ಕೊಂಡಿದ್ರಂತೆ. ಸುಧೀರ್ ಹಾಗೂ ಶೋಭಿತಾ ದಂಪತಿ ಹೈದರಾಬಾದ್ನ ಕುಂಡಾಪುರ ಶ್ರೀರಾಮ ಕಾಲೋನಿಯಲ್ಲಿ ವಾಸವಾಗಿದ್ದರು. ಡಿಸೆಂಬರ್ 30ರಂದು ಪತಿ ಸುಧೀರ್ ಮನೆಯಲ್ಲಿದ್ದಾಗಲೇ ಶೋಭಿತಾ ಅವರು ಇಂಥದ್ದೊಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹೈದರಾಬಾದ್ನ ಖಾಸಗಿ ಕಂಪನಿಯ ಸಾಫ್ಟ್ವೇರ್ ಇಂಜಿನಿಯರ್ಗಿಂತಹ ಶೋಭಿತಾ ಪತಿ ಸುಧೀರ್ ಅವರು ಕೆಲಸದ ನಿಮಿತ್ತ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಾ ಹಾಲ್ನಲ್ಲಿ ನಿದ್ರೆಗೆ ಜಾರಿರ್ತಾರೆ. ಶೋಭಿತಾ ಅವರು ಬೆಡ್ರೂಮ್ನಲ್ಲಿ ಇರ್ತಾರೆ. ಬಟ್ ರಾತ್ರಿ ಇಡೀ ಅಲ್ಲೇ ಮಲಗಿದ್ದಾರೆ ಅನ್ನುವಂಥ ಬೇಸಿಕ್ ಇನ್ಫಾರ್ಮೇಷನ್ಸ್ ಇದೆ. ನಂತರ ಬೆಳಿಗ್ಗೆ 8 ಗಂಟೆಯ ಸುಮಾರಿಗೆ ನಿದ್ರೆಯಿಂದ ಎದ್ದಂತಹ ಶೋಭಿತಾ ಪತಿ ಸುಧೀರ್ ಅವರು ಎಚ್ಚರಗೊಳ್ತಾರೆ. ಎಚ್ಚರಗೊಂಡ ಬಳಿಕ ಸಹಜವಾಗಿ ಬೆಡ್ರೂಮ್ನತ್ತ ಹೋಗ್ತಾರೆ. ಬೆಡ್ರೂಮ್ ಡೋರ್ ಓಪನ್ ಆಗದೆ ಇರೋದನ್ನು ನೋಡಿ ಇನ್ನೂ ಕೂಡ ಮಲಗಿರಬೇಕು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ ಮೊದಲಿಗೆ. ನಂತರ ಫ್ರೆಶಪ್ ಆಗಿ ಬಂದು ಬೆಡ್ರೂಮನ್ನು ಅನ್ಲಾಕ್ ಟ್ರೈ ಮಾಡ್ತಾರೆ. ಬಟ್ ಆಗೋದಿಲ್ಲ, ಡೋರ್ ಓಪನ್ ಆಗೋದಿಲ್ಲ. ಯಾವಾಗ ಶೋಭಿತಾ ಒಳಗಿಂದ ಲಾಕ್ ಹಾಕ್ಕೊಂಡು ಮಲಗಿದ್ದಾರೆ ಅಂತೇಳಿ ಅಂದ್ಕೊಳ್ತಾರೋ ಸ್ವಲ್ಪ ಸೌಂಡ್ ಕೂಡ ಮಾಡ್ತಾರೆ. ಈ ವೇಳೆ ಅಲ್ಲೂ ಕೂಡ ಡೋರ್ ತೆಗೆದೇ ಇದ್ದಾಗ ಒಂದು ಚಿಕ್ಕ ಅನುಮಾನ ಬರುತ್ತೆ ಇವರಿಗೆ. ಇಮಿಡಿಯೇಟ್ಲಿ ಏನು ಮಾಡ್ತಾರೆ, ಹತ್ತಿರನೇ ಇದ್ದಂಥ ಶೋಭಿತಾ ಸಹೋದರ ಕೂಡ ಅಲ್ಲೇ ನೆಲೆಸಿರೋದ್ರಿಂದ ಅವರು ಕೂಡ ಅಲ್ಲೇ ಇರ್ತಾರಂತೆ. ಅಂದರೆ ಕಸಿನ್ ಬ್ರದರ್ ಇರಬೇಕು ಬಹುಶಃ, ವಿಜಯ್ ಅನ್ನೋಂಥ ವ್ಯಕ್ತಿಗೆ ಕಾಲ್ ಮಾಡ್ತಾರೆ. ಶೋಭಿತಾ ಸಹೋದರ ವಿಜಯ್ ಅವರು ಫ್ಲಾಟ್ಗೆ ಬಂದ ನಂತರ ಇಬ್ಬರು ಕೂಡ ಸೇರಿಕೊಂಡು ಬೆಡ್ರೂಮ್ ಡೋರನ್ನು ಹೊಡಿತಾರೆ. ಈ ವೇಳೆ ಶೋಭಿತಾ ಅವರು ಇಂಥದ್ದೊಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಇಬ್ಬರಿಗೂ ಕೂಡ ಗೊತ್ತಾಗುತ್ತೆ. ಪತಿ ಮತ್ತು ಪತ್ನಿಯ ನಡುವೆ ಯಾವುದೇ ವೈಮನಸ್ಸು ಇರಲಿಲ್ಲ. ಕಳೆದ ವಾರವಷ್ಟೇ ಗೋವಾ ಟ್ರಿಪ್ಗೂ ಕೂಡ ಹೋಗಿ ಬಂದಿದ್ರು ಅನ್ನೋದು ಸ್ವತಃ ಸುಧೀರ್ ಅವರೇ ಹೇಳುವಂಥ ವಿಚಾರ. ಇನ್ನು ಇಮಿಡಿಯೇಟ್ಲಿ ಶೋಭಿತಾ ಅವರ ಸಹೋದರ ವಿಜಯ್ ಅವರೇ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಗಚ್ಚಿಬೌಲಿ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಡ್ತಾರೆ. ಶೋಭಿತಾ ಅವರು 2 ಮೊಬೈಲನ್ನು ಕೂಡ ಬಳಕೆ ಮಾಡ್ತಾಯಿದ್ರು. ಆ 2 ಮೊಬೈಲನ್ನು ಕೂಡ ಈಗ ಸೀಸ್ ಮಾಡಿದ್ದಾರೆ, ತನಿಖೆಯನ್ನು ಮುಂದುವರಿಸಿದ್ದಾರೆ. ಉಸ್ಮಾನಿಯಾ ಆಸ್ಪತ್ರೆಯಲ್ಲಿ ಈಗಾಗಲೇ ದೇಹದ ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಬಳಿಕ ಕುಟುಂಬಸ್ಥರಿಗೆ ಇದನ್ನು ಹಸ್ತಾಂತರ ಮಾಡ್ತಾರೆ. ಬಟ್ ಇಲ್ಲಿ ಅನುಮಾನ ಇರುವಂಥದ್ದು, ಮನೆಯಲ್ಲೇ ಇದ್ದರೂ ಕೂಡ ಪತಿಗೆ ಚಿಕ್ಕ ಅನುಮಾನವೂ ಅಥವಾ ಸದ್ದು ಕೂಡ ಕೇಳಿಸ್ಲಿಲ್ವಾ? ರೂಮ್ನ ಒಳಗಡೆ ಇದ್ದರೂ ಕರೆಕ್ಟು, ಬೆಡ್ರೂಮ್ನಲ್ಲೇ ಇದ್ದರೂ ಕರೆಕ್ಟು. ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಅಥವಾ ಅಂಥದ್ದೊಂದು ಕೆಟ್ಟ ಪ್ರಯತ್ನವನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಚೂರು ಶಬ್ದವಾಗಲಿಲ್ವಾ? ಪತಿಗೆ ಅಷ್ಟೂ ಕೂಡ ಅರಿವಾಗಲಿಲ್ವಾ? ಏನಾಗ್ತಿದೆ ಅನ್ನುವಂಥ ಚಿಕ್ಕ ಡೌಟ್ ಕೂಡ ಬರಲಿಲ್ವಾ? ಜೊತೆಗೆ ಹೊರಗಡೆನೇ ಇರುವಂಥ ಪತಿ ಅಷ್ಟಾದರೂ ಕೂಡ ಡೋರನ್ನು ಒಡೆಯುವಂಥ ಪ್ರಯತ್ನವನ್ನು ಯಾಕೆ ಮಾಡಲಿಲ್ಲ? ಸಹೋದರ ಬರೋವರೆಗೆ ಯಾಕೆ ಕಾದರು? ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಅನುಮಾನಗಳಿದ್ದಾವೆ. ಆಮೇಲೆ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿಂತ ಮುನ್ನ ಅವರಿಬ್ಬರ ನಡುವೆ ಏನಾದರೂ ಗಲಾಟೆ, ಮಾತುಕತೆ ಅಥವಾ ಅಸಮಾಧಾನ ಬೇರೆ ಏನಾದರೂ ನಡೀತಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪತಿ ಹೊರಗಡೆ ಒಂದೇ ಮನೆಯಲ್ಲಿ ಹಾಲ್ನಲ್ಲಿ ಪತಿ ಇದ್ದು ಬೆಡ್ರೂಮ್ನಲ್ಲಿ ಪತ್ನಿ ಇರೋದರಿಂದ ಇನ್ನಷ್ಟು ಅನುಮಾನಗಳು ಇದ್ದಾವೆ. ಏನೇ ಇರ್ಬೋದು, ತಪ್ಪೇ ಇಲ್ಲದೆ ಇರ್ಬೋದು, ಬಟ್ ಅನುಮಾನಗಳು ಬರೋದು ತಪ್ಪಲ್ಲ ಅಲ್ವಾ? ಅನುಮಾನಗಳಿದ್ದಾವೆ. ಬಟ್ ಆದರೆ ಇಂತಹ ಮುದ್ದಾದಂತಹ ಒಬ್ಬ ನಟಿ ಈ ರೀತಿ ತನ್ನ ಬದುಕನ್ನು ಅಂತ್ಯ ಮಾಡ್ಕೊಳ್ಳೋದಿದೆಯಲ್ಲ, ಅದು ಯಾರೂ ಕೂಡ ಒಪ್ಪುವಂಥದ್ದಲ್ಲ.
ಅಕ್ಷರಶಃ ಈಕೆ ತೆಗೆದುಕೊಂಡಂಥ ನಿರ್ಧಾರವನ್ನು ಯಾರೂ ಕೂಡ ಒಪ್ಪುವಂಥದ್ದಲ್ಲ. ಯಾಕಂತ ಹೇಳಿದ್ರೆ ಈಕೆಯ ಬದುಕು ಈಗಷ್ಟೇ ಆರಂಭ ಆಗ್ತಾ ಇತ್ತು. ಬದುಕು ಆರಂಭ ಆಗೋದಕ್ಕಿಂತ ಮುಂಚೆ ಅಂದರೆ ಮದುವೆ ಆಗಿ 1 ವರ್ಷನೂ ಕೂಡ ಆಗಲಿಲ್ಲ ಅಂದ್ಕೊಳ್ಳಿ. 2023 ಅಂದರೆ 24 1 ವರ್ಷ. ಈ 1 ವರ್ಷದ ಒಳಗಡೆ ದಾಂಪತ್ಯವನ್ನು ಈಗ ಏನೋ ಒಂದು ಸಮಸ್ಯೆ ಬಂತು ಅಂತಲೇ ಇಟ್ಕೊಳ್ಳಿ. ಸರಿ, ಗಂಡ ಹೆಂಡತಿ ನಡುವೆ ಏನೋ ಭಿನ್ನಾಭಿಪ್ರಾಯ ಇದೆ, ಸರಿ ಹೋಗ್ತಿಲ್ಲ ಅಂತೇಳಿ ಬಂತು ಅಂದ್ಕೊಳ್ಳಿ. ಬಹುಶಃ ಏನಾದರೂ ಪತಿ ಇಲ್ಲ ನೀನು ಆ್ಯಕ್ಟಿಂಗ್ ಫೀಲ್ಡಿಗೆ ಹೋಗೋದು ನನಗಿಷ್ಟ ಇಲ್ಲ, ಆ್ಯಕ್ಟ್ ಮಾಡಬಾರ್ದು ಅಂತ ಏನಾದರೂ ರಿಸ್ಟ್ರಿಕ್ಷನ್ಸ್ ಹಾಕಿದರೆ ಬೇಡ ಬಿಡಿ. ಆ ಈಕೆಗೆ ಇಷ್ಟ ಇದ್ದರೆ ಪತಿಯಿಂದ ದೂರ ಬಂದು ಸಪ್ರೇಟಾಗಿ ಜೀವನವನ್ನು ಮಾಡ್ಬೋದಾಗಿತ್ತು. ಅಥವಾ ನೂರಾರು ದಾರಿ ಇದೆ, ಬದುಕೋದಕ್ಕೆ ನೂರಾರು ದಾರಿ ಇದೆ. ಇಂತಹದೊಂದು ಕೆಟ್ಟ ನಿರ್ಧಾರವನ್ನು ಆಕೆ ತೆಗೆದುಕೊಂಡಿದ್ದು ಇವತ್ತಿನ ಯುವ ಸಮಾಜ ಎಷ್ಟರ ಮಟ್ಟಿಗೆ ವೀಕ್ ಆಗ್ತಿದೆ ಅನ್ನೋದಕ್ಕೆ ಸಾಕ್ಷಿ. ಜೊತೆಗೆ ಈ ರೀತಿ ಒಂದು ಸಮಾಜಕ್ಕೆ ದಾರಿದೀಪವಾಗಬಲ್ಲವರು ಅಥವಾ ಒಂದು ಇನ್ಫ್ಲುಯೆನ್ಸ್ ಆಗಬಲ್ಲವರು ಈ ರೀತಿ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋದು ಎಷ್ಟು ಸರಿ ಅನ್ನೋದು ಎರಡನೇದು. ಮೂರನೇದು, ಈಗ ಈ ಪ್ರಕರಣದ ಬಗ್ಗೆ ಸೂಕ್ತವಾದಂಥ ತನಿಖೆ ಆಗಬೇಕು. ಯಾರೇ ತಪ್ಪಿತಸ್ಥರಿದ್ರು, ಅದು ಪತಿಯೋ ಅಥವಾ ಇನ್ಯಾರೋ ಏನೇ ಇದ್ರೂ ಕೂಡ ಅದರ ಬಗ್ಗೆನೂ ಕೂಡ ತನಿಖೆ ನಡೆದು ಸರಿಯಾದಂತಹ ಕ್ರಮ ತೆಗೆದುಕೊಳ್ಬೇಕು. ಆಗ ಮಾತ್ರ ಇಂತಹ ದುರ್ಘಟನೆಗಳು ಮತ್ತಷ್ಟು ನಡೆಯೋದು ತಪ್ಪುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಶೋಭಿತಾ ಶಿವಣ್ಣ ಅವರ ಈ ಕೆಟ್ಟ ನಿರ್ಧಾರದ ಬಗ್ಗೆ, ಮತ್ತು ನೀವು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾರಾ ಈ ಶೋಭಿತಾ ಶಿವಣ್ಣನವ್ರನ್ನ? ಜೊತೆಗೆ ನಿಮಗೆ ಯಾವುದಾದ್ರೂ ಅನುಮಾನ ಮೂಡ್ತಾ ಇದೆಯಾ ಈ ಘಟನೆಯ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.